ಮತದಾರರ ಒಲವು ಯಾರ ಪರವಾಗಿದೆ ಅನ್ನುವಂತಹ ಚರ್ಚೆ ಕೂಡ ಇದೆ. ಯಾಕಂದ್ರೆ ಮಹಿಳಾ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಎರಡೂ ಕಡೆಯಲ್ಲೂ ಕೂಟಗಳು ಅಷ್ಟೇ ಅವರಿಗೆ ಆಫರ್ಗಳನ್ನ ಅಂದ್ರೆ ಗ್ಯಾರಂಟಿ ರೂಪದ ಘೋಷಣೆಗಳನ್ನ ಮಾಡಿವೆ. ನಾರಿಯನ್ನ ಒಲಿಸಿಕೊಳ್ಳುವಲ್ಲಿ ಯಶಸ್ವಿ ಆಗುತ್ತಾ NDA ಕೂಟ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಇವತ್ತು ರಿಸಲ್ಟ್ ಏನು ಫಲಿತಾಂಶ ಪರಿಪೂರ್ಣವಾಗಿ ಅಲ್ಲದೆ ಹೋದ್ರೂ ಎಕ್ಸಿಟ್ ನಿಂದ ಗೊತ್ತಾಗಬಹುದು. ಚುನಾವಣೆ ಘೋಷಣೆಗೂ ಮುನ್ನವೇ ನಿತೀಶ್ ಕುಮಾರ್ ಅವರು ಒಂದಷ್ಟು ಘೋಷಣೆಗಳನ್ನ ಮಹಿಳೆಯರಿಗಾಗಿಯೇ ಮೀಸಲಿಟ್ರು. ಮಹಿಳೆಯರ ಹೆಚ್ಚು ಮತ ಚಲಾಯಿಸ್ತಾರೆ ಅನ್ನುವಂತಹ ವಿಶ್ವಾಸವೂ ಕೂಡ ಅವರಿಗಿದೆ. ಯಾಕಂದ್ರೆ ಮಹಿಳಾ ಮತದಾರರ ಸಂಖ್ಯೆಯೂ ಕೂಡ ಅಷ್ಟೇ ಇರೋದ್ರಿಂದ ಫಸ್ಟ್ ಅವರ ಟಾರ್ಗೆಟ್ ಈಗ ಎಲ್ಲಾ ಕಡೆಯಲ್ಲೂ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಾವು ನೋಡಿದ್ವಿ, ಮಹಿಳಾ ಮತದಾರರನ್ನ ಗುರಿಯಾಗಿಸ್ಕೊಂಡು ಅವರುಗಳಿಗೆ ಅಂತಲೇ ಹೆಚ್ಚು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು, ಅದು ಅಟ್ರಾಕ್ಟ್ ಕೂಡ ಆಗಿತ್ತು. ಸೊ ಇದೇ ಮಾದರಿಯನ್ನ ಈಗ ಬಿಹಾರದಲ್ಲೂ ಕೂಡ ಅನುಸರಿಸಲಾಗಿದೆ. ಕೇವಲ NDA ಮಾತ್ರ ಅಲ್ಲ, ಈ ಕಡೆಯಲ್ಲಿ ಇಂಡಿಯಾ ಕೂಟವೂ ಕೂಡ ಅದೇ ಮಾದರಿಯನ್ನ ಅವ್ರು 10,000 ಅಂದ್ರೆ ನಾವು 30,000 ಅನ್ನುವಂಥ ಪೈಪೋಟಿಗೆ ಬಿದ್ದಿದ್ದಾರೆ. ಸೊ ಈ ಗ್ಯಾರಂಟಿಗಳ ವಿಷಯವಾಗಿ ಹೇಳೋದಾದ್ರೆ ಆಲ್ ರೈಟ್ ಅರುಣ್. ಎಸ್, ಗ್ಯಾರಂಟಿಗಳ ಮಹಾಪುರ, ಮಹಿಳೆಯರೇ ಇದರಲ್ಲಿ ಟಾರ್ಗೆಟ್ ಇರೋದು. ಬಿಹಾರ ರಣಾಂಗಣದ ಹೈಲೈಟ್ಸ್ನಲ್ಲಿ ಏನಿದೆ ಆಗಿದ್ದಾಗ ಏನು ಕೊಡ್ತಾ ಇದ್ದಾರೆ ನೋಡಿ. ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾಗಿ ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಫ್ರೀ 2,000 ರೂಪಾಯಿ ಅಂತ ಘೋಷಣೆ ಮಾಡಿದಾಗ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಈ ಕಡೆಗೆ ನಿಂತ್ಕೊಂಡ್ರು. ಸೊ ಹಾಗಾಗಿ ಅಲ್ಲೂ ಕೂಡ ಇದೇ ರೀತಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಹೊಸ ಯೋಜನೆಗಳ ಘೋಷಣೆಗಳ ಪ್ರಭಾವ ದೊಡ್ಡ ಮಟ್ಟದಲ್ಲಿ ಬೀರಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಮಹಿಳಾ ಮತದಾರರದ್ದೇ ದೊಡ್ಡ ಮೈಲುಗಲ್ಲಿರೋದು. ಯಾವ ಕಡೆಗೆ ವೋಟ್ ಹಾಕ್ತಾರೆ ಆ ಕಡೆಗೆ ಗೆಲುವು ಅಂತಿದ್ದಾರೆ. ಇನ್ನೊಂದು ಕಡೆಗೆ ಯಾದವಿ ಕಲಹ, ಲಾಲು ಕುಟುಂಬದೊಳಗಿನ ಕಿತ್ತಾಟ, ಅದು ಒಂದು ರೀತಿಯಾಗಿ ಅಲ್ಲಿ ತೇಜ್ ಪ್ರತಾಪ್ ಯಾದವ್ ಏನಿದ್ದಾರೆ ಆ ವಿಚಾರದಲ್ಲಿ ಅವರೊಂದು ಯಾವುದೋ ಹುಡುಗಿಯನ್ನ ಲವ್ ಮಾಡಿದ್ರಂತೆ, ಮದುವೆ ಮಾಡ್ಕೊಂಡ್ರಂತೆ. ಹಾಗಾಗಿ ಅವ್ರದ್ದು ಒಂದು ಕಮ್ಯುನಿಟಿ, ಯಾದವರಲ್ಲೇ ಅವ್ರದ್ದು ಒಂದು ಕಮ್ಯುನಿಟಿ, ಇವ್ರದ್ದು ಒಂದು ಕಮ್ಯುನಿಟಿ. ಹಾಗಾಗಿ ಇವ್ರಿಗೋರ್ಗೆ ಆಗಿ ಬರೋದಿಲ್ಲ. ಹಾಗಾಗಿ ಆ ಕಮ್ಯುನಿಟಿಯವರು ಒಂದು ಕಡೆಗೆ ನಿಂತ್ಕೊಳ್ತಾರೆ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಪೈಪೋಟಿ ಅದು ಜನಶಕ್ತಿ ಜನತಾದಳವನ್ನು ಮಾಡ್ಕೊಂಡಿರೋದವ್ರದ್ದು. ಅದೊಂದು ಸಪರೇಟ್ ಆಗಿ ಲಾಲು ಪುತ್ರ ಸ್ಥಾಪಿಸಿದಂಥ ಪಕ್ಷ ಜನಶಕ್ತಿ ಜನತಾದಳ ಪಾತ್ರ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಬಹುದೊಡ್ಡದಾಗಿದೆ. ಸೊ ಅವರು ಕಂಟೆಸ್ಟ್ ಮಾಡಿರುವಂಥದ್ದು ಅದರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಏನಿಲ್ಲ, 22 ಸೀಟ್ಗಳನ್ನು ಅಷ್ಟೇ ಕಂಟೆಸ್ಟ್ ಮಾಡಿದರೆ ದೊಡ್ಡ ಪ್ರಭಾವ ಬೀರಲಿಕ್ಕಿಲ್ಲ. ಅದು ಕೆಲವು ಕ್ಷೇತ್ರಗಳಲ್ಲಿ ವೋಟನ್ನು ಕಿತ್ಕೊಳ್ಳುವಂಥದ್ದಿದೆ. ನಿಂತಿರೋದೇ 22 ಕ್ಷೇತ್ರಗಳಲ್ಲಿ ಆ ಪಾರ್ಟಿ. ಸೊ ರಣಕಣದಲ್ಲಿ ಮೋದಿ ತಾಯಿ ಎಮೋಷನಲ್ ಅಸ್ತ್ರ ಅದು ಆಗಿದೆ. ಹೇಗೆ ಪ್ರಭಾವ ಆಗುತ್ತೆ, ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯಿತು. ಅದರ ಮಧ್ಯದಲ್ಲಿ ರಾಜಕೀಯ ಪ್ರತ್ಯಾಸ್ತ್ರಗಳು ಬೇರೆ ರೀತಿಯಲ್ಲಿ ಒಂದಿಷ್ಟು ಪ್ರಭಾವಗಳನ್ನು ಬೀರಿದೆ. ಆದರೆ ಅತಿ ಮುಖ್ಯವಾಗಿ ಈ ಪ್ರಶಾಂತ್ ಕಿಶೋರ್ ಅವರ ನೇತೃತ್ವದ ಜನಸ್ವರಾಜ್ ಪಕ್ಷ ಏನಿದೆ, ಇದರ ಇಂಪ್ಯಾಕ್ಟ್ ಅನ್ನೋದಕ್ಕಿಂತಲೂ ಕೂಡ ಈ ವ್ಯಕ್ತಿಯ ವಿಚಾರದಲ್ಲಿ ಅವರು ಸ್ಪರ್ಧೆ ಮಾಡಿರುವಂಥದ್ದು 238, 243 ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದು 5 ಕ್ಷೇತ್ರಗಳಲ್ಲಿ ಏನೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಅದನ್ನ 238 ಕ್ಷೇತ್ರಗಳದ್ದಿದೆ. ಬಟ್ ಅವರು ಈ ಕಳೆದ 15-20 ವರ್ಷ, 18ನೇ ವರ್ಷದ ವೋಟರ್ಸ್ಗಳು ಬರ್ತಾರಲ್ಲ, ಈ ವೋಟರ್ಸ್ಗಳು ಅತಿ ಹೆಚ್ಚು ಪ್ರಭಾವವನ್ನು ಬೀರೋದು ಪ್ರಶಾಂತ್ ಕಿಶೋರ್ ಅಂತ. ಯಾಕೆ ಅಂತಂದರೆ ಆ ಕಡೆಗೆ NDAನೂ ಬೇಡ, ಆ ಕಡೆಗೆ ಇಂಡಿನೂ ಬೇಡ, ಎರಡೂ ಬೇಡ, ನಮಗೆ ಎರಡೂ ಆ ಕಡೆಗೆ ಬೇಡ ಅಂದಾಗ ಪ್ರಶಾಂತ್ ಕಿಶೋರ್ ಹತ್ರ ವಾಲುವಂಥದ್ದು ಇದೆ. ಹಾಗಾಗಿ ಹೊಸ ವೋಟರ್ಸ್ಗಳು ಯಾವತ್ತ ತಿರುಗ್ತಾರೆ ಅನ್ನೋದು ಕೂಡ ಅಲ್ಲಿ ಭಾಳ ಮೇಜರ್ ರೋಲನ್ನು ಪಡ್ಕೊಳ್ತಾ ಇದೆ. ಸೊ ನಾನು ಶಂಕರ್ ಶೆಟ್ಟಿ ಸರ್ ಹತ್ರನೇ ಶುರು ಮಾಡ್ತೀನಿ. ಸರ್, ಈ ಯಂಗ್ ವೋಟರ್ಸ್ಗಳದ್ದಿದೆಯಲ್ಲ, ಅದು ಪ್ರಶಾಂತ್ ಕಿಶೋರ್ ಹತ್ರ ವಾಲಿದ್ರೆ ಬಿಹಾರದ ಚುನಾವಣೆ ಫಲಿತಾಂಶ ಏನು? ನೋಡಿ, ಪ್ರೀ ಪೋಲ್ಸ್ ಅವರು ಮಾಡ್ತಾ ಇರುವಾಗ ಮತ್ತು ಭಾರಿ ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಜರನ್ ಸ್ವರಾಜ್ ಅವರು ಪ್ರಶಾಂತ್ ಕಿಶೋರ್ ಮತ್ತು ಪೋಲ್ ಸ್ಟ್ರಾಟಜಿಸ್ಟ್ ಆಗಿದ್ದರು. ಅವರು ಈಗ ಮೊದಲಿಂದ ಡೈರೆಕ್ಟರ್ ಆಗಿದ್ರು. ಇವರು ಅವರ ಹೀರೋ ಆಗಿ ಇಳಿದಿದ್ದಾರೆ ರಂಗಸ್ಥಳಕ್ಕೆ. ಭಾರಿ ಇದ್ದಿತ್ತು ಅವರು. ಬಟ್ ಈಗ ಎಲೆಕ್ಷನ್ ಹತ್ರ ಬರುವಾಗ ಅವ್ರದ್ದು ಪಾಪ್ಯುಲಾರಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಬಂದು. ಯಾಕೆ ಗೊತ್ತು, ಎರಡು ಪ್ರತಿಸ್ಪರ್ಧಿ ಇಬ್ಬರು ನೆಕ್ ಟು ನೆಕ್ ಇಬ್ಬರು ಫೈಟ್ ಆಗುವಾಗ ಜನ ಅವರು ಕೂಡ ತನ್ನ ಓಟ್ ವೇಸ್ಟ್ ಮಾಡಲಿ ತಯಾರಿರುವುದಿಲ್ಲ ಥರ್ಡ್ ಪಾರ್ಟಿಗೆ. ಅವ್ರದ್ದೇನು ಗೊತ್ತಾ, ಆ ಒಂದು ಟೈಮಲ್ಲಿ ಪಾಪ್ಯುಲಾರಿಟಿಯಲ್ಲಿ ಅವರು ನೆಕ್ ಟು ನೆಕ್ ಇದ್ದರು ನಿತೀಶ್ ಕುಮಾರ್ಗೆ. ನಂಬರ್ 1ನಲ್ಲಿ ತೇಜಸ್ವಿ ಯಾದವ್. ಈವನ್ ಟುಡೇ ಯಾರು ನಿಮಗೆ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಆಗಬೇಕಂದ್ರೆ ಈವನ್ ಟುಡೇ ಇತ್ತು ತೇಜಸ್ವಿ ಯಾದವ್. ಅಂದರೆ ಅವ್ರದ್ದು ಮೈ ಕಾಂಬಿನೇಷನ್ ಉಂಟಲ್ಲ, ಮುಸ್ಲಿಂ ಅಂಡ್ ಯಾದವ್ ಕಾಂಬಿನೇಷನ್ ಸಾಲಿಡ್. ಅದು ಅಷ್ಟು ಮಂಡ್ಯಕಲ್ನಾಗ ನಿಂತು ಬಿಟ್ಟಿದ್ದಾರೆ ಮುಸ್ಲಿಂ ಅಂಡ್ ಯಾದವ್. ಸಾಲಿಡ್ ಆಗಿ ಅಂದರೆ 35% ಜನ, 32% ಇದ್ದಾರೆ. ಇವರು ಓಟ್ ಕೇಳುವಾಗ 36%. ನಿತೀಶ್ ಮತ್ತು ಇವರು ನೆಕ್ ಟು ನೆಕ್ ಇತ್ತು. ಅಂದರೆ ನೀವು ಹೇಳಿದರೆ ಯಂಗ್ಸ್ಟರ್ಸ್ ಎಲ್ಲ ಜನಸ್ವರಾಜ್ ನೋಡೋ ಹೊಸತಂತ. ಬಟ್ ಕಡೆಗೆ ಅವ್ರು ರಿಯಲೈಸ್ ಆಗಿದೆ ಇದು ವೇಸ್ಟ್, ಜನಸ್ವರಾಜ್ ಆಗೋಟೆ. ಇತ್ತೀಚೆಗೆ ಲೇಟೆಸ್ಟ್ ಸರ್ವೆ ನಿಮಗೆ ಗೊತ್ತಿರ್ಬೋದು, ಜನಸ್ವರಾಜಿಗೆ ಒಂದು 8% ಓಟ್ ಬರ್ತದೆ. ಸೀಟ್ ಬಂದರೆ ಒಂದು ಬರೋದು ಕಷ್ಟ ಅಂತ ಹೇಳ್ತಾರೆ. ಲೆಕ್ಕ ಹಾಕೊಳ್ಳಿ, ಒಂದು ಸೀಟ್ ಲೇಟೆಸ್ಟ್ ಒಂದು ಬರೋದು ಕಷ್ಟ ಅಂತ ಹೇಳ್ತಾರೆ. ನಾಳೆ ಇವತ್ತು ಗೊತ್ತಾಗ ಎಕ್ಸಿಟ್ ಪೋಲ್ ಬಂದದ್ದು ಟೈಮ್ ಲೇಟ್ ಆಯ್ತು ಅಂತ. ಲೇಟ್ ಅಲ್ಲ, ಎಲ್ಲಿದ್ದೀರಮ್ಮ? 3 ವರ್ಷದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 3 ವರ್ಷದ ಯಾರಿದ್ದಾರೆ ಹೇಳಿ? 3 ವರ್ಷದಲ್ಲಿ 4,000 ವಿಲೇಜ್ ಮಾಡಿದ್ದಾರೆ. ಪ್ರತಿ ಒಂದು ವಿಲೇಜ್ ಮಾಡಿದ್ದಾರೆ. ಬಟ್ ಅವರು ಸೀಟ್ಗಳನ್ನ ಪಡ್ಕೊಳ್ಳೋದೇ ಇದ್ರು ಕೂಡ ಯಾರು ಗೆಲ್ಲಬೇಕಾಗಿದೆ ಅವ್ರನ್ನ ಸೋಲಿಸುವಂತ ಕೆಪಾಸಿಟಿ ಉಂಟು. ಅದು ಏನು ಗೊತ್ತು, ಈಗ ಒಂದು ಮೊದಲೆಲ್ಲ NDA ಓಟ್ ಜಾಸ್ತಿ ಕೇಳ್ತಾರೆ. ಈಗಲ್ಲ ಇವನ್ ಇವರು ಇಂಡಿ ಕೂಟದ ಓಟ್ಗಳನ್ನು ಮುಸ್ಲಿಂ ಕ್ಯಾಂಪೈನ್, ಮುಸ್ಲಿಂ ಏರಿಯಾಗಳಲ್ಲಿ ಹೋಗಿ ಕ್ಯಾಂಪೈನ್ ಹೊಡೆದಿದ್ದಾರೆ.
ಅವರು, ಮುಸ್ಲಿಮರಿಗೆ ಎಷ್ಟೋ ಸೀಟ್ ಕೊಟ್ಟಿದ್ದಾರೆ ಅವರು, ಮುಸ್ಲಿಂ ಓಟ್ಗಳನ್ನು ಕಿತ್ತುಕೊಳ್ತಾರೆ ಅಂತ. ಇವರಿಗಿರೋ ದೊಡ್ಡ ಇದೇನು ಗೊತ್ತು, ಒಂದು ನಿಮ್ಮ ಇವರಿದ್ದಾರಲ್ಲ ಹೈದರಾಬಾದಿನವನು OIC ಒಂದು ಥ್ರೆಟ್ ಆದ್ರೆ ಮತ್ತೊಂದು ಕಡೆ ಇಲ್ಲ. ಯಾಕಂದ್ರೆ ಅದರ ಅವರು ಇಬ್ರು ಇಲ್ಲದ್ರೆ 99% ಓಟ್ ಇವರಿಗೆ ಹೋಗ್ತದೆ. ಹಂಗಲ್ಲ, ಇದರಲ್ಲಿ ಸ್ವಲ್ಪ ಓಟ್ ಕೇಳ್ತಾ ಇದ್ದಾರೆ.